ಎಲ್ಲರ ಹಿತವನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಎಲ್ಲರ ಹಿತ ಅಂತಂದ್ರೆ ಶ್ರೀಸಾಮಾನ್ಯ ಕೊನೆಯ ವ್ಯಕ್ತಿ ಇರ್ತಾನಲ್ಲ ಅವನನ್ನೂ ಮನಸ್ಸಿನಿಟ್ಕೊಂಡು ಅವನ ಹಿತವನ್ನು ಆಲೋಚನೆ ಮಾಡಿ ಮಾಡ್ತಕ್ಕಂಥ ಕೆಲಸ ಏನಿದೆ ಇದು ವಿಶಾಲ ಮನೋಭಾವ, ಬೃಹತ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಆಮೇಲೆ ಋತಮ್ ಅಂತ, ಋತಮ್ ಅಂತಂದ್ರೆ ನ್ಯಾಯವಾದ ನೇರವಾದಂತಹ ಮಾರ್ಗ ಅಂತ ಹೇಳಿ. ಅಂದ್ರೆ ಯಾವುದೇ ಕೆಲಸನ ನಾವು ಮಾಡ್ಬೇಕಾದ್ರೆ ಸುತ್ತಿ ಬಳಸಿ ಮಾಡ್ತಕ್ಕಂಥದ್ದಿಲ್ಲ. ಇದು ಹೀಗೆ ಹೀಗೆ ನೇರ, ಇದು ಹೀಗಿಲ್ಲ ಇಲ್ಲ. ಸ್ಪಷ್ಟತೆ ಮತ್ತು ನೇರ, ಈ ಸ್ಪಷ್ಟತೆ ಮತ್ತು ನೇರವಾಗಿರ್ತಕ್ಕಂಥ ವಿಷಯ ನಮಗೆ ಬಹಳ ಮುಖ್ಯ. ನಮಗೆ ಹಾಗಿಲ್ಲ ಅಂತಂದ್ರೆ ಹೇಳೋದೇ ಒಂದು, ಅದರ ಒಳಗಡೆ ಇನ್ನೇನೋ ಇರುತ್ತೆ, ಒಂದಕ್ಕೊಂದಕ್ಕೆ ಗೋಚರಗಳಾಗ್ತಾ ಇರುತ್ತೆ. ಆ ಗೋಚರಗಳನ್ನು ತಪ್ಪಿಸ್ಬೇಕು ಅಂತಂದ್ರೆ ನೇರ ಸ್ಪಷ್ಟ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ಅದು ನಮಗೆ ಈ ಋತ ಅನ್ನೋದರಲ್ಲಿ ಕಾಣುತ್ತೆ. ಮತ್ತು ಆ ರೀತಿ ನೇರವಾಗಿರೋದ್ರ ಜೊತೆಗೆ ಪ್ರಗತಿಪರ ಚಿಂತನೆ ಇರಬೇಕು ಅಂತ. ನಿಂತ ನೀರು ಅಥವಾ ಯಾವುದೋ ಒಂದು ಸಂಪ್ರದಾಯಕ್ಕೆ, ಅದು ಸತ್ಯವೋ ಅಸತ್ಯವೋ ಯೋಚನೆ ಮಾಡದೆ ಯಾವುದೋ ಒಂದು ಸಂಪ್ರದಾಯಕ್ಕೆ ಗಂಟು ಹಾಕೊಂಡು ಹಿಂದಿನಿಂದ ಬಂದಿದೆ ನಾವು ಹಾಗೆ ಮಾಡ್ತೀವಿ ಅನ್ನುವಂಥ ವಿಚಾರ ಅಲ್ಲ. ಅದನ್ನ ಪುನರ್ ಪರಿಶೀಲನೆ ಮಾಡಿ, ಪುನರ್ ವಿಮರ್ಶೆ ಮಾಡಿ, ಅದರಲ್ಲಿ ಯಾವ್ದನ್ನ ಹೆಕ್ಕಬೇಕು ಯಾವ್ದನ್ನ ಬಿಡಬೇಕು ಅನ್ನೋದ್ರ ಆಲೋಚನೆ ಮಾಡಿ ನೇರ ಸ್ಪಷ್ಟ ವ್ಯವಹಾರ ಮಾಡ್ತಕ್ಕಂಥದ್ದಿಲ್ಲ. ಇದು ನಮಗೆ ಋತಮ್ ಅನ್ನೋದ್ರಲ್ಲಿ ಬರುತ್ತೆ. ಆಮೇಲೆ ಇದು ಉಗ್ರಂ ಅಂತ. ಈ ಉಗ್ರಂ ಅಂದ ತಕ್ಷಣ ನಮಗೆ ಈ ಉಗ್ರವಾದಿಗಳು ಹೀಗೆ ಏನೋ ಬರುತ್ತೆ ಅಂತ. ಉಗ್ರ ಅಂದ ತಕ್ಷಣ ಬರೀ ಅದೇ ಕಲ್ಪನೆ. ಆದ್ರೆ ಇಲ್ಲಿ ಉಗ್ರ ಅಂತಂದ್ರೆ ದೃಢ ಅಂತ ಅರ್ಥ. ಅಂದ್ರೆ ಯಾವುದೇ ಸನ್ನಿವೇಶವನ್ನು ಕೂಡ ವಿಶೇಷವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಒಂದು ದೃಢತೆಯನ್ನ, ಸಮಾಜದಲ್ಲಿ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತಂದ್ರೆ ಆ ಶಕ್ತಿ ಸ್ವಲ್ಪ ದೃಢವಾಗಿರ್ಬೇಕಾಗತ್ತೆ, ಕಠಿಣವಾಗಿರ್ಬೇಕಾಗತ್ತೆ. ಅದು ಮೆತ್ತಿತ್ತು ಅಂತಂದ್ರೆ ಅಥವಾ ಮೃದುವಾಗಿತ್ತು ಅಂತಂದ್ರೆ ಎಲ್ಲರೂ ಅದನ್ನ ಎಳೆದಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅವರಿಗೆ ಬೇಕಾದಂತೆ ಕಾನೂನನ್ನ ತಿರ್ಚೋತಾ ಹೋಗ್ಬಿಡ್ತಾರೆ, ವ್ಯವಸ್ಥೆಯನ್ನ ತಿರ್ಚೋತಾ ಹೋಗ್ತಾರೆ. ಆ ರೀತಿ ತಿರ್ಚೋದಿಕ್ಕೆ ಅವಕಾಶ ಇಲ್ಲದಿರ್ತಕ್ಕಂಥ ರೀತಿಯಲ್ಲಿ ಅದೇನಾಗ್ಬೇಕು, ದೃಢವಾಗಿರ್ಬೇಕು, ಕಠಿಣವಾಗಿರ್ಬೇಕು. ಇಲ್ಲಿ ಕಾಠಿಣ್ಯ ಅಂತಂದ್ರೆ ತೊಂದರೆ ಕೊಡ್ತಕ್ಕಂಥ ಕಾಠಿಣ್ಯ ಅಲ್ಲ. ತನ್ನ ಸ್ವಂತಿಕೆಯನ್ನ ತಾನು ಯಾವ ಉದ್ದೇಶಕ್ಕೆ ಹೊರಟಿದೆಯೋ ಆ ಉದ್ದೇಶವನ್ನ ಯಾವುದೇ ಅಡೆತಡೆ ಬಂದರೂ ಕೂಡ ಲೆಕ್ಕಿಸದೆ ಸಾಧಿಸ್ತಕ್ಕಂಥದ್ದೇನಿದೆ ಇದಕ್ಕೆ ಉಗ್ರ ಅಂತ ಕರೆಯತಕ್ಕಂಥದ್ದು. ಇದು ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ. ವಿಶೇಷವಾಗಿ ಇದು ದಂಡ ಶಕ್ತಿ ಅಂತ ನಾವೇನ್ ಕರಿತೀವಿ, ಅದಕ್ಕೆ ಈ ಉಗ್ರ ಅಂತಕ್ಕಂಥದ್ದು ಇರಬೇಕು. ಅಂದ್ರೆ ಇವ್ರು ಯಾರೋ ಬೇಕಾದವರು, ಇವ್ರು ಯಾರೋ ಬೇಡದವರು, ಇವರಿಗೆ ಸ್ವಲ್ಪ ಮೃದುವಾದಂತಹ ಒಂದು ಇನ್ನೊಬ್ಬರಿಗೆ ಕಠಿಣ ಹೀಗಲ್ಲ. ಕಾನೂನು ಅಂದ್ರೆ ಮುಗೀತಷ್ಟೇನೆ, ಒಂದು ಕಟ್ಟಳೆ ಅಂದ್ರೆ ಮುಗೀತು. ಕಾನೂನಿನ ಕಣ್ಣಿನಲ್ಲಿ, ಕಾನೂನು ಇದರಲ್ಲಿ ಎಲ್ಲರೂ ಸಮಾನರು, ಅದು ಯಾರೂ ಆಗಿರಬಹುದು. ಇದು ಮೇಲ್ನೋಟಕ್ಕೆ ನಮಗೆ ಏನಪ್ಪ ಇಷ್ಟು ಕಠಿಣವಾಗಿದೆ ಅನ್ಸುತ್ತೆ, ಆ ಕಾಠಿಣ್ಯ ನಮಗ್ ಬೇಕು. ನಮಗೆ ನಿಷ್ಪಕ್ಷಪಾತ ಅಂತ ಇನ್ನೊಂದು ಪದ ಬಳಸ್ಬೇಕು. ಅದು ಉಗ್ರಂ ಅನ್ನೋದ್ರೊಳಗೆ ಇವೆಲ್ಲ ವಿಚಾರ ನಮಗೆ ಬರುತ್ತೆ. ಆಮೇಲೆ ಮುಂದಿಂದು ದೀಕ್ಷಾ ಅಂತ. ದೀಕ್ಷಾ ಅನ್ನುವಾಗ ಒಂದು ಸಾಮರ್ಥ್ಯ ಅಂತ ಅರ್ಥ ಬರುತ್ತೆ, ಇನ್ನೊಂದು ಬದ್ಧತೆ ಅಂತ ಅರ್ಥ ಬರುತ್ತೆ. ದೀಕ್ಷೆ ತಗೊಳ್ತಕ್ಕಂಥದ್ದು ಅದೇನೆ, ನಾನು ಇದನ್ನು ಮಾಡ್ತೇನೆ ಅನ್ನುವಂಥ ಒಂದು ಬದ್ಧತೆ. ಆ ಬದ್ಧತೆ ಇದ್ರೆ ಮಾತ್ರ ನಮಗೆ ಈ ರಾಜಕೀಯ ಅಥವಾ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾದ್ರು ಬದಲಾವಣೆ ತರೋದಕ್ಕೆ ಸಾಧ್ಯ. ಈ ಬದ್ಧತೆ ನಮ್ಗೆ ಇಲ್ಲದೇನೆ ಏನೋ ಹೇಗೋ ಗಾಳಿ ಬಂದಾಗ ತೂರಿಕು ಅನ್ನುವಂಥ ಧೋರಣೆ ಇತ್ತು ಅಂತಂದ್ರೆ ಸಮಾಜ ಉದ್ಧಾರ ಆಗೋದಿಲ್ಲ. ಅವರು ವ್ಯಕ್ತಿಶಃ ಉದ್ಧಾರ ಆದಾಗ ಅನ್ಕೋತಾರೆ, ಆದ್ರೆ ಸಮಾಜದ ಉದ್ಧಾರದಲ್ಲಿ ಅವ್ರ ಉದ್ಧಾರ ಇದೆ ಅನ್ನೋದು ಮರ್ತು ಬಿಡ್ತಾರೆ. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಆ ಬದ್ಧತೆ ಬೇಕು, ಕಮಿಟ್ಮೆಂಟ್ ಏನಿದೆ ಅದು ಬೇಕು, ಡೆಡಿಕೇಶನ್ ಅಂತ ಏನ್ ಕೇಳ್ತೀವಿ ಅದು ಬೇಕು. ಆ ತರದ ಒಂದು ಬದ್ಧತೆ, ಆ ತರದ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯ ಜರುಗಿಸ್ಬೇಕು ಅನ್ನುವಂಥ ಒಂದು ದೃಢತೆ ಏನಿದೆ, ಅಷ್ಟೇ ಅಲ್ಲ ಅದಕ್ಕೆ ಬೇಕಂತ ದಕ್ಷತೆ, ಸಾಮರ್ಥ್ಯ ಏನಿದೆ, ಇದು ನಮಗೆ ಆ ದೀಕ್ಷಾ ಅನ್ನೋ ಶಬ್ದದಲ್ಲಿ ಕಾಣುತ್ತೆ. ಅದರ ಮುಂದಿಂದು ತಪಃ. ತಪಃ ಅಂತಂದ್ರೆ ಸಹಿಷ್ಣುತೆ ಅಂತ ಅರ್ಥ. ಅಂದ್ರೆ ಈ ಕೆಲಸವನ್ನು ಮಾಡುವಾಗ ಏನಾಗುತ್ತೆ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಸಮಾಜದ ಸುಧಾರಣೆ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅವರಿಗೆ ಒಂದು ಸಹನೆ ಬೇಕು. ಯಾಕೆಂದ್ರೆ ಕೆಲವಾರು ಸಲ ಏನಾಗುತ್ತೆ, ಇವ್ರು ಮಾಡುವಾಗ ಕೆಲವರಿಗೆ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ, ಕೆಲವರಿಗೆ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗೋದಿಲ್ಲ. ಅವರ ಆಕ್ಷೇಪಣೆಗಳು, ಇಲ್ಲಿ ಸಲ್ಲದಂತ ಆಪಾದನೆಗಳು ಇವೆಲ್ಲ ಮಾಡ್ತಕ್ಕಂಥದ್ದು. ಅಂದ್ರೆ ಟೀಕೆ ಟಿಪ್ಪಣಿಗಳನ್ನ ಸಹಿಸಿಕೊಳ್ಳುವಂತ ಒಂದು ಸಹನೆ. ಹಾಗೇನೇನೆ ಹೊಗಳಿ ಇವ್ರಿಗೆ ಹಾರ ಹಾಕಿ ದೇಶನ್ನು ಜೈಕಾರ ಹಾಕಿ ಇವ್ರ ಹತ್ರ ಏನೋ ಲಾಭ ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂಥ ಗುಂಪು ಇರುತ್ತೆ. ಈ ಎರಡರ ವಿಚಾರದಲ್ಲೂ ಕೂಡ ಸಮದೂರ, ಸಮಚಿತ್ತ ಇರಬೇಕು, ಚಿತ್ತಪ್ರಜ್ಞೆ. ಆವಾಗ ಏನಾಗುತ್ತೆ, ಇದಕ್ಕೂ ಬಲಿ ಬೀಳಲ್ಲ, ಇದಕ್ಕೂ ಹೆದರೋದಿಲ್ಲ. ಈ ತರಹದ ಒಂದು ಸಮಚಿತ್ತತೆ ಏನಿದೆ ಇದಕ್ಕೆ ತಪಃ ಅಂತ ಕರೀತಾರೆ. ನಮ್ಗಿಂದು ಬ್ರಹ್ಮ ಅಂತ. ಬ್ರಹ್ಮ ಅಂದರೆ ಬೇಕಾದ ಸಲ ನಾವು ವಿಮರ್ಶೆ ಮಾಡಿದೆ, ಜ್ಞಾನ, ತಿಳುವಳಿಕೆ ಅಂತ ಹೇಳಿ.
ಜ್ಞಾನ ಮತ್ತು ತಿಳುವಳಿಕೆ ಇರಬೇಕು. ಬ್ರಾಹ್ಮ ಶಕ್ತಿ ಅಂತ ಹೇಳಿ ಹಿಂದೆ ಕೂಡ ನಾವು ನೋಡಿದ್ದೇವೆ. ಆ ಕ್ಷಾತ್ರ ಶಕ್ತಿಗೆ ಪ್ರೇರಕವಾಗಿರ್ತಕ್ಕಂಥ, ಮಾರ್ಗದರ್ಶಕವಾಗಿರ್ತಕ್ಕಂಥ ಒಂದು ಜ್ಞಾನ ಶಕ್ತಿ ಇರಬೇಕು ಅಂತ, ಅದು ಬಹಳ ಮುಖ್ಯ. ಅದು ಎಲ್ಲ ಇದ್ದು ಆ ಜ್ಞಾನ ಮತ್ತು ಮಾರ್ಗದರ್ಶನ ಸರಿಯಾಗಿಲ್ಲ ಅಂತಂದ್ರೆ ನಮ್ಗೆಲ್ಲ ಕೆಲಸ ಕೆಟ್ಟ ಹೋಗ್ಬಿಡುತ್ತೆ ನಮಗೆ. ಕೊನೆಯದು ಯಜ್ಞ ಅಂತ. ಇದು ಬೇಕಾಸಲ ವಿಮರ್ಶೆ ಮಾಡಿದ್ರೆ, ಯಜ್ಞ ಅಂತಂದ್ರೆ ಕೇವಲ ಸ್ವಾಹ ಅಂತ ಹೇಳಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಯಾವುದೇ ಕೆಲಸವನ್ನ ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಾವು ಮಾಡಿದ್ರೆ ಅದು ಯಜ್ಞ ಅಂತ ಅನಿಸ್ಕೊಳ್ಳುತ್ತೆ, ಸತ್ಕಾರ್ಯ ಅಂತ ಕರೀಬಹುದು. ಮತ್ತೆ ಯಜ್ಞ ಅನ್ನೋದಕ್ಕೆ ಅಧ್ವರ ಅನ್ನುವಂತಹ ಇನ್ನೊಂದು ಶಬ್ದ ಇದೆ, ಅದರ ಅರ್ಥ ಅಹಿಂಸೆ ಅಂತ ಹೇಳಿ. ಹಾಗೆ ಅಹಿಂಸೆಯಿಂದ ಕೂಡಿದಂತಹ ಯಾವ ಯಾವ ಸತ್ಕಾರ್ಯಗಳಿದೆಯೋ ಆ ಸತ್ಕಾರ್ಯಗಳು ನಡೀಬೇಕು, ಅಹಿಂಸೆಯಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ಯಾರಿಗೂ ಹಿಂಸೆ ಆಗ್ಬಾರ್ದು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನುವ ದೃಷ್ಟಿಯಿಂದ ಮಾಡತಕ್ಕಂಥ ಯಾವ್ಯಾವ ಕೆಲಸ ಇದೆ ಆ ಕೆಲಸವನ್ನು ಎಷ್ಟು ಉತ್ತಮವಾಗಿ ನಾವು ಮಾಡಬಹುದು ಅನ್ನುವ ಮನಸ್ಥಿತಿಯಲ್ಲಿ ಇದ್ಕೊಂಡು ಮಾಡ್ತಕ್ಕಂಥದ್ರಲ್ಲಿ ಇದು ಯಜ್ಞ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ಒಂದು ಎಚ್ಚರಿಕೆ ಇರಬೇಕು, ಏನಂತಂದ್ರೆ ಹಾಗಾದ್ರೆ ನಾವು ಅಹಿಂಸೆ ಅಂತ ಹೇಳಿದಾಗ ಈಗ ಕೆಲವರು ತಪ್ಪು ಮಾಡಿದಾಗ ಅವ್ರಿಗೆ ದಂಡ ಕೊಡಬೇಕೇ ಬೇಡವೇ ಅಂತ ವಿಚಾರ ಇದೆ. ಆ ದಂಡ ಕೊಡುವಂತಹ ವಿಚಾರ ಬಂದೇನೆ ಉದ್ದೇಶ ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ತಿಳುವಳಿಕೆ ಬರಲಿ, ಅವರಿಂದ ಸಮಾಜಕ್ಕೆ ಹಾನಿಯಾಗದೇ ಇರಲಿ, ಈ ಎರಡೂ ಉದ್ದೇಶ ಇಟ್ಕೊಂಡು ಕೊಟ್ರೆ ದಂಡ ಅದು ಅಹಿಂಸೆ ಚೌಕಟ್ಟೊಳಗೆ ಬರ್ತಿರ್ತೀವಿ, ಹಿಂಸೆ ಚೌಕಟ್ಟಿಗೆ ಹೋಗೋದಿಲ್ಲ. ಇದೊಂದು ಸೂಕ್ಷ್ಮ. ಮತ್ತೆ ನೀವು ಸದಾ ಹೇಳ್ತಾ ಬಂದಿದ್ದೀರಿ ಅಹಿಂಸೆ ಅಂದ ತಕ್ಷಣ ಅದು ಹೇಡಿತನ ಅಲ್ಲ ಅಂತ. ಇದನ್ನ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ತರಲಾಗುತ್ತೋ, ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ತರಲಾಗುತ್ತೋ, ಯಾವ ಸಂವಿಧಾನ ಕಾನೂನು ರಚನೆ ಮಾಡುವಾಗ ಸೇರಿಸ್ಕೊಳ್ಳಾಗತ್ತೋ ಅಂತಹ ಒಂದು ಸಮಾಜ ಏನಾಗುತ್ತೆ, ಅಂತಹ ಒಂದು ರಾಷ್ಟ್ರ ಏನಾಗುತ್ತೆ, ಪೃಥ್ವಿ ಧಾರಯಂತಿ, ಅದು ಎತ್ತಿ ಹಿಡಿಯಲ್ಪಡತ್ತೆ, ಅದು ದೃಢವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥ ಮಾತಿದೆ. ಸಂಕ್ಷಿಪ್ತವಾಗಿ ಓಹೋ ಇಷ್ಟೆಲ್ಲ ಹೇಳಿದಾರಿಯೇ ಅಂತ ಅರ್ಥ ಆಗೋದಕ್ಕೆ ಇಷ್ಟು ಸಾಕಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ತಪ್ಪ, ನಾವು ಪ್ರತಿನಿಧಿಗಳನ್ನ ಆರಿಸಿ ಕಳಿಸ್ಬಿಟ್ಟಿದ್ದೇವೆ, ಇನ್ನು ನಮ್ದೇನು ಹೊಣೆಗಾರಿಕೆ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಅವರನ್ನ ಆರಿಸುವಾಗಲೂ ನಮ್ಮ ಹೊಣೆಗಾರಿಕೆ ಇದೆ, ಆರಿಸಿದ ನಂತರ ಅವರು ಸರಿಯಾದ ಕಾನೂನು ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲೋ ನೋಡ್ಬೇಕಾದಂತ ಎಚ್ಚರಿಕೆಯೂ ನಮಗಿದೆ, ಮತ್ತು ಅದನ್ನು ಗೌರವಿಸಿ ಅದರಂತೆ ನಾವು ನಡ್ಕೊಳ್ಬೇಕಾದಂಥ ಕೂಡ ಇದೆ. ಮತದಾರನ ಜವಾಬ್ದಾರಿ ಮಾತ್ರ ಅಲ್ಲ, ಮತದಾರ ಸಾಮಾನ್ಯ ಪ್ರಜೆ ಯಾರಿದ್ದಾರೆ ಅವರಿಗೆ ಇಷ್ಟೆಲ್ಲ ಜವಾಬ್ದಾರಿ ಇರುತ್ತೆ, ಇಷ್ಟೆಲ್ಲ ಹೊಣೆಗಾರಿಕೆ ಇರುತ್ತೆ. ಅದನ್ನ ತೋರಿಸ್ತಕ್ಕಂಥದ್ದು ಒಂದು ಎರಡು ಮಾತು ಇದೆ. ಒಂದು ಹೇಳುತ್ತೆ, ಉಪಸರ್ಪ ಮಾತರಂ ಭೂಮಿ ಮೇತಾಂ. ಈ ಭೂಮಿ ಏನಿದೆ ಅಂದ್ರೆ ಈ ರಾಷ್ಟ್ರ ಏನಿದೆ, ಈ ಮಾತೃಭೂಮಿ ಏನಿದೆ, ಇದು ಕೂಡ ಒಂದು ಸ್ಪಷ್ಟನೆ ತಗೋಬೇಕು. ಇಲ್ಲಿ ಭೂಮಿ ಮಾತೃಭೂಮಿ ಅಂತ ಹೇಳುವಾಗ ನಾವು ಹುಟ್ಟಿದ ಸ್ಥಳ ಅದು ಮಾತೃಭೂಮಿ ಹೌದು, ಆದ್ರೆ ಅದಷ್ಟೇ ಅಂತ ಅರ್ಥ ಅಲ್ಲ. ಈ ಭೂಮಂಡಲ ಏನಿದೆ, ಟೋಟಲ್ ಅರ್ತ್ ಗ್ಲೋಬ್ ಏನಿದೆ, ಇಷ್ಟನ್ನು ಒಂದು ಮಾತೃಭೂಮಿ ಒಂದು ರಾಷ್ಟ್ರ ಅನ್ನುವಂಥ ರೀತಿಯಲ್ಲಿ ವೇದಗಳ ಗಣನ ಮಾಡಿದೆ. ಅಂದ್ರೆ ಈ ಯಾವುದೇ ವಿವರಣೆ ಬಂದಾಗ್ಲೂ ನಾವು ಒಂದ್ ಅಂಶವನ್ನ ಬಹುಶಃ ಮನದಟ್ಟು ಮಾಡ್ಕೊಳ್ಬೇಕು. ಅದಕ್ಕೆ ಸಂಕುಚಿತವಾದ ಒಂದೇ ಅರ್ಥ ಖಂಡಿತ ಇಲ್ಲ. ಒಟ್ಟಾರೆ ನೋಡಿದಾಗ ಅದಕ್ಕೆ ತುಂಬಾ ವಿಶಾಲವಾದ ಒಂದು ದೃಷ್ಟಿಕೋನ ಇದೆ. ಯಾಕೆಂತಂದ್ರೆ ಈಗ ಜಗತ್ತಿನ ಯಾವುದೋ ಒಂದು ಮೂಲೆ ಒಳಗೆ ಒಂದು ವ್ಯತ್ಯಾಸ ಆಯ್ತು ಅಂತಂದ್ರೆ ಅದು ಇಡೀ ಪರಿಸರದ ಮೇಲೆ ವ್ಯತ್ಯಾಸ ಆಗತ್ತೆ, ಆ ಭೂಮಿ ಎಲ್ಲ ಕಡೆಗೂ ಅದರ ಒಂದು ದುಷ್ಪರಿಣಾಮ ಆಗತ್ತೆ ಇರುತ್ತೆ. ಯಾಕೆಂದ್ರೆ ಇದು ಒಂದು ಭೂಮಿ. ಈ ವಿಚಾರ ಮನಸ್ಸನ್ನ ಇಟ್ಕೊಂಡಾಗ ಏನಾಗತ್ತೆ, ರಾಷ್ಟ್ರ ಮಾತೃಭೂಮಿನಾಗ ಒಂದು ಹಂತದಲ್ಲಿ ಇವತ್ತು ಮನುಷ್ಯ ನಿರ್ಮಿತ ನೇಷನ್ ಅಂತಲೋ ಅಥವಾ ನಾವು ಹುಟ್ಟಿದಂತ ಜನ್ಮಸ್ಥಳ ಅಂತಲೋ ಅರ್ಥ ಆದ್ರೂ ಕೂಡ ವಿಶಾಲವಾದ ಅರ್ಥದಲ್ಲಿ, ಅಂದ್ರೆ ಇಲ್ಲಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿನ ಕೊಡಬೇಕು ಅನ್ನೋದಾದರೆ ನಾವು ರಾಷ್ಟ್ರ ಮಾತೃಭೂಮಿ ಎನ್ನುವಾಗ ಇಡೀ ಭೂಮಿಯನ್ನ ನಾವು ಲೆಕ್ಕಕ್ಕೆ ತಗೊಳ್ಬೇಕಾಗ್ತದೆ. ಉಪಸರ್ಪ ಅಂದ್ರೆ ಅದರ ಬಳಿಗೆ ಹೋಗು ಅಂದರೆ ನೀನು ಯಾವುದೇ ಒಂದು ಯೋಚನೆ ಮಾಡುವಾಗ, ಮಾತನಾಡುವಾಗ ಅಥವಾ ವ್ಯವಹಾರವನ್ನು ಮಾಡುವಾಗ ನೀನು ಈ ರಾಷ್ಟ್ರದ ಯೋಗಕ್ಷೇಮವನ್ನ, ಈ ಮಾತೃಭೂಮಿಯ ಯೋಗಕ್ಷೇಮವನ್ನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಮರಿಬೇಡ. ಅಂದ್ರೆ ನೀನು ಅದಕ್ಕೆ ಹತ್ತಿರವಾಗಿದ್ದೀಯ. ಈ ಹೊಣೆಗಾರಿಕೆ ಪ್ರತಿಯೊಬ್ಬ ಮಾನವನ ಮೇಲೆ, ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ ಅನ್ನೋದನ್ನ ಈ ಮಂತ್ರ ಎಚ್ಚರಿಸುತ್ತೆ, ಮಂತ್ರದ ಭಾಗ. ಇನ್ನೊಂದು ಬಂದಿದೆ ಅಂದ್ರೆ ರಾಷ್ಟ್ರಂ ಸುವೀರಂ ವರ್ಧಯಾಮಿ ಅಂತ ಹೇಳಿ ಪ್ರತಿಯೊಬ್ಬ ಪ್ರಜೆಯು ಒಂದು ಪ್ರಾರ್ಥನೆಯನ್ನ, ಒಂದು ಸಂಕಲ್ಪವನ್ನ ಮಾಡಬೇಕು. ಅಂದ್ರೆ ಈ ಒಂದು ರಾಷ್ಟ್ರ ಏನಿದೆ ಇದು ಉತ್ತಮವಾದಂತಹ ರೀತಿಯಲ್ಲಿ ಸಶಕ್ತವಾಗಿ ಇರೋದಕ್ಕೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕೋ ಆ ಕೆಲಸನ ನಾನು ಮಾಡ್ತೇನೆ. ವರ್ಧಯಾಮಿ ಅಂತ ಇದು ವರ್ಧಿಸುವಂತೆ, ಇದು ಅಭಿವೃದ್ಧಿಗೆ ಬರುವಂತೆ ನಾನು ನನ್ನ ಕಡೆಯಿಂದ ಏನು ಕರ್ತವ್ಯವನ್ನು ನಿರ್ವಹಿಸಬೇಕೋ ಇದನ್ನ ನಾನು ನಿರ್ವಹಿಸ್ತೇನೆ
ಅಂದ್ರೆ ಈ ಸಭಾಸದರು ಯಾರಿದ್ದಾರೆ, ರಾಜಕೀಯ ಮುಖಂಡರು ಯಾರಿದ್ದಾರೆ, ಆ ಮಂತ್ರಿಮಂಡಲ ಏನಿದೆ, ಅವರಿಗೆ ಏನೆಲ್ಲ ಹೊಣೆಗಾರಿಕೆ ಇದೆಯೋ ಅಷ್ಟೇ ಹೊಣೆಗಾರಿಕೆ ಒಬ್ಬ ಸಾಮಾನ್ಯ ಪ್ರಜೆಗೂ ಇದೆ. ಅವನು ಕೂಡ ನಾನು ಈ ಕಾರ್ಯದಲ್ಲಿ ಭಾಗಿಯಾಗ್ತೇನೆ ಅನ್ನುವಂಥ ಸಂಕಲ್ಪವನ್ನ ಮಾಡಬೇಕಾಗಿದೆ. ಹೀಗೆ ವೇದಗಳು ಹೇಳ್ತಕ್ಕಂತಹ ರಾಜಕೀಯ ಏನಿದೆ ಅದು ಬಹಳ ವಿಶಾಲವಾಗಿರ್ತಕ್ಕಂಥ, ಗಂಭೀರವಾಗಿ ಆಳವಾಗಿ ಚಿಂತನೆ ಮಾಡಿರ್ತಕ್ಕಂಥ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳನ್ನು ಜ್ಞಾಪಿಸುವಂತಹ. ಇಷ್ಟೆಲ್ಲ ಮಾಡಿದ್ರೆ ಕೊನೆಗೆ ಇದರ ಲಾಭ ಯಾರಿಗೆ? ನಮಗೇನೇನೆ, ಇದೇ ಪ್ರಜಾ ಸಮೂಹಕ್ಕೇನೇನೆ. ಅಂದ್ರೆ ನಮ್ಮೆಲ್ಲರ ಏಳಿಗೆಗೋಸ್ಕರವಾಗಿ, ನನ್ನೊಬ್ಬನ ಏಳಿಗೆ ಅಲ್ಲ. ಯಾಕೆಂದ್ರೆ ನಾನು ಒಬ್ಬ ಸಂಘಜೀವಿ, ನಾನು ಒಬ್ಬ ಸಮಾಜದ ಭಾಗವಾಗಿ ಇರತಕ್ಕಂಥನು. ಹಾಗಾಗಿ ನಾನು ಚೆನ್ನಾಗಿರ್ಬೇಕು ಅಂದ್ರೆ ಸಮಾಜ ಚೆನ್ನಾಗಿರ್ಬೇಕು. ಸಮಾಜದ ಹಿತದಲ್ಲಿ ನನ್ನ ಹಿತವು ಅಡಕವಾಗಿದೆ. ಇದು ಒಪ್ಕೊಂಡ್ರು ಒಪ್ಕೊಳ್ಳದೆ ಇದ್ರು, ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಸತ್ಯ. ಇದೇ ಸತ್ಯ. ಇದನ್ನ ಮನಗಂಡು ಹೇಗೆ ನಾವು ನಮ್ಮ ಜೀವನನ ರೂಪಿಸಿಕೊಳ್ಳಬೇಕು, ಹೇಗೆ ನಾವು ಪ್ರತಿನಿಧಿಗಳನ್ನ ಆರಿಸಬೇಕು, ಹೇಗೆ ಪ್ರತಿನಿಧಿಗಳು ಒಂದು ಕಾನೂನಿನ ಸಂವಿಧಾನದ ಚೌಕಟ್ಟಿನಲ್ಲಿ ಈ ರಾಷ್ಟ್ರವನ್ನ ಮುಂದಕ್ಕೆ ತರಬೇಕು, ಎಲ್ಲ ವಿಚಾರ ಕೂಡ ನಮಗೆ ಸಿಕ್ಕುತ್ತೆ. ಪಕ್ಷಿ ನೋಟ ಅಂತ ಇಟ್ಕೊಟ್ಟಿದ್ದೇನೆ, ಇನ್ನು ಆಳವಾಗಿ ವಿಮರ್ಶೆ ಮಾಡ್ತಾರೆ, ತುಂಬಾ ವಿಚಾರ ಸಿಕ್ಕುತ್ತೆ. 2 ಸಂಚಿಕೆಗಳ ಆರಂಭದಲ್ಲಿ ನಾನು ಒಂದು ಮಾತು ಹೇಳಿದೆ, ಒಂದು ಗೊಣಗಾಟ. ಅಯ್ಯೋ, ರಾಜಕೀಯ ವಿಷಯನ ಬೇಡಾಣ ಅಂತ. ನಮ್ಮೆಲ್ಲರದ್ದು ಇದೇ ಗುಣಗಾಟ ಅಲ್ವಾ? ರಾಜಕೀಯ ಅಂದ್ರೆ ಅದೇನೋ ನಮಗ್ ಬೇಡ ಅಂತ. ಆದ್ರೆ ಅಂಥದೊಂದು ದುರವಸ್ಥೆಗೆ ನಾವೇ ಕಾರಣರು ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಮತದಾರನ ಜವಾಬ್ದಾರಿ ಏನು, ಪ್ರಜೆಯ ಕರ್ತವ್ಯ ಏನು, ಚುನಾವಣಾ ಸುಧಾರಣೆ ಹೇಗೆ, ಶಾಸಕಾಂಗ ಅಂದ್ರೆ ಏನು, ಇವೆಲ್ಲದರ ಒಂದು ಸಂಕ್ಷಿಪ್ತ ಚಿತ್ರಣವನ್ನ ತುಂಬಾ ಸ್ಪಷ್ಟವಾಗಿ ಅಣ್ಣ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಇವತ್ತಿನ ಪರಿಸ್ಥಿತಿಯಿಂದ ಆಚೆ ಬರೋಕೆ ನಮ್ಗೇನು ಸೂತ್ರ ಇಲ್ವೇ ಅನ್ನುವಂತಹ ದೊಡ್ಡದಾದ ಪ್ರಶ್ನೆಗೆ ಇಲ್ಲಿ ಖಂಡಿತ ಉತ್ತರ ಸಿಕ್ಕಿದೆ. ಉತ್ತರವನ್ನ ತೆಗೆದುಕೊಳ್ಳೋದು ನಮ್ಮ ಮೇಲಿದೆ. ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಎರಡೂ ಹೌದು.